30-40% ಜನ ಮಾಡ್ಕೊಂಡಿದ್ದಾರೆ, ಉಳಿದವರು ಮಾಡ್ಕೊಂಡಿಲ್ಲ. ಅವರು ಆಯ್ತು ಈಗ ಶುರು ಮಾಡಿದೀವಿ, ಇನ್ನೂ ಸ್ವಲ್ಪ ಸಮಯ ಬೇಕು ಅಂದಮೇಲೆ ಆಗಸ್ಟ್ 15ಕ್ಕೆ ಇದ್ದಿದ್ದ ಡೆಡ್ಲೈನ್ ಅನ್ನ ಆಗಸ್ಟ್ 23ರವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಅದಾಗಿ ಈಗ ಇನ್ನೂ ಒಂದು 4-5 ದಿನ ಕಳೆದು ಇವತ್ತು ಆಗಸ್ಟ್ 27, ಅಲ್ಲಿಗೆ ನಾವು ಅನೌನ್ಸ್ ಮಾಡಿ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಆಗಿದೆ. 1.5 ತಿಂಗಳು ಸಮಯ ಕೊಟ್ಟರು ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಈಗ ನಾವು ಸರ್ಕಾರ ಹೇಳಿದ ಪ್ರಕಾರ ನಾವು ನಮ್ಮ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ವೈಫಲ್ಯ ಆದಂಗಾಗುತ್ತೆ, ಫೇಲ್ ಆದಂಗಾಗುತ್ತೆ. ಜೊತೆಗೆ ನಮ್ಮ ಮಾತು ನಾವೇ ನಡ್ಕೊಳ್ಳಿಲ್ಲ ಅಂದ್ರೆ ಜನನು ನಮ್ಗೆ ಎಲ್ಲಿ ಗೌರವ ಕೊಡ್ತಾರೆ? ಈಗ ಸೈಟ್ ಕ್ಲೀನ್ ಮಾಡ್ಕೊಂಡವ್ರು ಹೇಳ್ತಾರೆ ನಾನ್ ಮಾಡ್ಕೊಂಡಿದ್ದೀನಿ, ನನ್ನ ಪಕ್ಕದ ಸೈಟ್ನವರು ಮಾಡಿಲ್ಲ, ಇದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನನಗೆ ದಿನನಿತ್ಯ ಇಮೇಲ್ಗಳು ಬೊಂಬಾರ್ಡ್ ಮಾಡ್ತಾ ಇದ್ದಾರೆ. ಬೇರೆಯವರು ಮನೆ ಕಟ್ಕೊಂಡಿರೋರು ನಮ್ಮ ಪಕ್ಕದ ಸೈಟ್ ಖಾಲಿ ಸೈಟ್ ಇದೆ, ಅಲ್ಲಿ ಎಲ್ಲ ಡೆಬ್ರಿಸ್ ಸುರಿದಿದ್ದಾರೆ, ಕಳೆ ಬೆಳ್ಕೊಂಡಿದೆ, ನೊಣ, ಸೊಳ್ಳೆ, ಹಾವು, ಹೆಗ್ಗಣ ಇವೆಲ್ಲ ಬೀದಿ ನಾಯಿಗಳು ತುಂಬಿಕೊಂಡು ನಮ್ಗೆ ವಾಸ ಮಾಡಕ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರು ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳಿದ ಪ್ರಕಾರ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಅದ್ರೊಳಗಡೆ ಯಾರು ಮಾಡ್ಕೊಳ್ಳಿಲ್ಲ ಅಂತಹ ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡುವಂತ ಪ್ರಕ್ರಿಯೆ ನಾವು ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಶ್ರೀಯುತ ಹ್ಯಾರಿಸ್ ಅವರು ಹಾಗೂ BDA ಅಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತು ಬೆಂಗಳೂರಿನ ಎಲ್ಲ 5 ಕಾರ್ಪೊರೇಷನ್ ಅಲ್ಲೂ ಕೂಡ ಇವತ್ತು ನಾವು ಒಂದೇ ಅಟ್ ಎ ಟೈಮ್ ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಖಾಲಿ ಸೈಟ್ಗಳನ್ನ ಸ್ವಚ್ಛ ಮಾಡುವಂತ ಕೆಲಸ. ಯಾಕೆ ಖಾಲಿ ಸೈಟ್ ಮಾಡಬೇಕು? ಬೆಂಗಳೂರು ಸುಧಾರಣೆ ಆಗ್ಬೇಕು ಅನ್ನೋದು ಎಲ್ಲರ ಆಸೆ, ಎಲ್ಲರ ಒತ್ತಡ. ಇದರಲ್ಲಿ ರೋಡ್ ಸೈಡ್ ಅಲ್ಲಿ ಬಿದ್ದಿರುವಂತಹ ಏನು ಡೆಬ್ರೀಸ್ ಅನ್ನ ನಾವು ಕ್ಲೀನ್ ಮಾಡ್ತೇವೆ. ಆದ್ರೆ ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ, ಆರೋಗ್ಯ ಸುಧಾರಣೆ ಆಗ್ಬೇಕು ಅಂದ್ರೆ, ನಾವು ಹೆಗ್ಗಣ, ಇಲಿ ಮತ್ತೆ ಸೊಳ್ಳೆ ಕಾಟ ಕಡಿಮೆ ಆಗ್ಬೇಕು ಅಂದ್ರೆ ಪಬ್ಲಿಕ್ ಜಾಗನೂ ಕ್ಲೀನ್ ಆಗ್ಬೇಕು, ಪ್ರೈವೇಟ್ ಸೈಟ್ಗಳು ಕೂಡ ಕ್ಲೀನ್ ಆಗ್ಬೇಕು. ಆ ಕಾರಣಕ್ಕಾಗಿ ಇವತ್ತು ಇದಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಈಗ ನೀವೇನ್ ಮಾಡಿದೀರಾ ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂತ ತಾವು ಕೇಳ್ಬೋದು. ಈಗ ನಾವು ಚಾಲನೆ ಕೊಟ್ಟ ಆದ್ಮೇಲೆ ಇಲ್ಲಿವರೆಗೂ ಕೂಡ GBA ವತಿಯಿಂದ ಸುಮಾರು 67,152 ಟನ್ನು 67,152 ಟನ್ನು ಅಷ್ಟು ಡೆಬ್ರೀಸ್ ಅನ್ನ ನಾವೀಗ ರಿಮೂವ್ ಮಾಡಿದ್ದೇವೆ. ನಮ್ಮ ಜೊತೆಗೆ BDAನವರು ಕೂಡ 51,323 ಟನ್ನು BDAನವರು ಅವರು ಕೂಡ ಡೆಬ್ರೀಸ್ ಅನ್ನ ರಿಮೂವಲ್ ಮಾಡ್ತಾ ಇದ್ದಾರೆ BDA ಜಾಗಗಳಲ್ಲಿ. ಸೊ GBAನು ಮಾಡ್ತಾ ಇದೆ, BDAನವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂನವರು ನಮಗೆ ಒಳ್ಳೆ ಸಹಕಾರವನ್ನ ಕೊಟ್ಟು ಸುಮಾರು 1,500 ಡೆಡ್ ಪೋಲ್ಗಳು, ಐಡಲ್ ಪೋಲ್ಸ್ 1,588 ರೋಡಲ್ಲೇ ಡಮ್ಮಿ ಪೋಲುಗಳು ಎಲ್ಲೆಲ್ಲಿ ನಿಂತಿದ್ವು, ಮಲಗಿದ್ವು, ಅವುಗಳನ್ನೆಲ್ಲ ತೆರವು ಮಾಡಿದ್ದಾರೆ ಬೆಸ್ಕಾಂನವರು ಕೂಡ. ಮತ್ತೆ ಅವ್ರದ ಟ್ರಾನ್ಸ್ಫಾರ್ಮರ್ ಸುತ್ತ ಇದ್ದಿದ್ದ ಡೆಬ್ರೀಸ್ ಅನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಕಾಂನವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋದವರು ನಮಗೆ ಸಹಕಾರ ಕೊಟ್ಟು ಅವರು ಸುಮಾರು 2,143 ಕ್ಯೂಬಿಕ್ ಮೀಟರ್ ಅಷ್ಟು ಡೆಬ್ರೀಸ್ ಅನ್ನ ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ರಿಮೂವ್ ಮಾಡಿದ್ದಾರೆ. KRIDನವರು ಮಾಡಿದ್ದಾರೆ. KIADBನವರು 2,880 ಟನ್ ರಿಮೂವ್ ಮಾಡಿದ್ದಾರೆ. ಈ ತರಹ ಎಲ್ಲ ನಾವು BDA, ಬೆಸ್ಕಾಂ, ಮೆಟ್ರೋ, BWSSB, KIDB, KRID, NHAI ಇಷ್ಟು ಸೇರಿಸಿದ್ರೆ 1,27,732 ಟನ್ ಡೆಬ್ರೀಸ್ ಅನ್ನ ಸಾರ್ವಜನಿಕ ಜಾಗಗಳಿಂದ ನಾವು ತೆಗೆದಿದ್ದೇವೆ. ಅದೇ ಸಂದರ್ಭದಲ್ಲಿ ನಾವು ಮನವಿ ಮಾಡೋದು, ಸಾರ್ವಜನಿಕ ಜಾಗಗಳು ನಾವು ಸ್ವಚ್ಛ ಮಾಡುವಾಗ ನಾಗರಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಬೇಕು, ಅವ್ರವ್ರ ಸೈಟು ಅವ್ರು ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ, ನಾವು ನಿಮ್ಗೆ ಕಸ ತೆಗೆಯೋದಕ್ಕೆ ನಿಮ್ಗೆ ಸೇವಾ ಶುಲ್ಕವನ್ನ ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಭರಿಸ್ಕೊಳ್ಳೋದು,
ಅಡಿಗೆ ಮನೆದು ಅಥವಾ ಮನೆ ಕಸದ್ದು ತಕೊಂಡು ಹೋಗೋದಿಕ್ಕೆ. ಖಾಲಿ ಸೈಟ್ ಇದ್ರೂ ತೆಗಿತೀವಿ ನಾವು, ನೀವು ಕೊಡಿ ನಮ್ಗೆ. ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ರೆ, ಯಾವುದು ಮನೆ ಕಸ, ಅದನ್ನ ತಕೊಂಡು ಹೋಗ್ತೀವಿ, ಅದಕ್ಕೆ ಅಡಿಷನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದೀವಿ, ನಾವ್ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಿಕ್ಕೆ. ಮನೆ ಕಸ ಕೊಟ್ರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಎರಡನೇದು, ರೇಟ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೇ ಜಂಗಲ್ ಇದೆ, ಒಂದು JCB ಏನಿಲ್ಲ ಅಂತ ಹೇಳಿದ್ರು ಈ ಒಂದು ಸೈಟ್ ಕ್ಲೀನ್ ಮಾಡೋದಕ್ಕೆ ಸುಮಾರು 3-4 ಅವರ್ಸ್ ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಒಂದು JCB ಖರ್ಚೆಷ್ಟು, ಒಬ್ಬ ಡ್ರೈವರ್ ಖರ್ಚೆಷ್ಟು. ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಟಿಪ್ಪರ್ 2 to 3 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಬೆಂಗಳೂರಲ್ಲಿ ಲಾರಿಗಳ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಒಂದು ಟಿಪ್ಪರ್ ಒಂದ್ ದಿನಕ್ಕೆ ಒಂದೇ ಲೋಡ್ ತಗೊಂಡೋಗಕ್ಕಾಗೋದು. ಯಾಕಂದ್ರೆ ಬೆಳಗಿನ ಜಾವ ಓಡಾಡೋಂಗಿಲ್ಲ, ಸಾಯಂಕಾಲ ಓಡಾಡೋ ಆಗಿಲ್ಲ, ಮಧ್ಯದಲ್ಲಿ ಮಾತ್ರ ಓಡಾಡಬೇಕು. ಸೊ ಒಂದ್ ದಿನಕ್ಕೆ ಒಂದೇ ಲಾರಿಯಲ್ಲಿ ಒಂದೇ ಲೋಡು ನಾವು ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಏನ್ ಮಾಡಿದ್ದೇವೆ, ಈ ಚಿಕ್ಕ ಸೈಟ್ ಆದ್ರೆ 6,700 ರೂಪಾಯಿ ಕ್ಲೀನ್ ಮಾಡಕ್ಕೆ, ಅದರಿಂದ ಹಿಡ್ಕೊಂಡು ಸೈಟ್ ಮೇಲೆ ರೇಟು ನಿಗದಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ 19,000 ಅಂತ ಹಾಕಿದೀವಿ. ಯಾಕೆ ಅಂದ್ರೆ 25 ಕಿಲೋಮೀಟರ್ ದೂರ ಹೋಗ್ಬೇಕು ಈ ಲಾರಿ. ಅಲ್ಲಿ ನಾವು ಕ್ವಾರಿ ಪಿಟ್ ಅಲ್ಲಿ ತಗೊಂಡೋಗಿ ಸುರಿಬೇಕು ಅಂದ್ರೆ, ಈ ನಿಮ್ ಸೈಡ್ ತಗೊಂಡೋಗಿ ನಾವೆಲ್ಲೋ ರೋಡ್ ಸೈಡ್ ಅಲ್ಲಿ ರಾತ್ರಿ ಕದ್ದು ಸುರಿದಂಗೆ ಸುರಿಯಕ್ ಆಗಲ್ಲ. 25 ಕಿಲೋಮೀಟರ್ ದೂರ ಸಾಕಾಣಿಕೆ ಮಾಡಿ ನೋಟಿಫೈಡ್ ಸೈಟ್ ಅಲ್ಲೇ ಇದನ್ನ ನಾವು ಡಂಪ್ ಮಾಡ್ಬೇಕಂದ್ರೆ ಒಂದು ದಿನಕ್ಕೆ ಒಂದೇ ಲೋಡು ನಾವು ಮೂವ್ ಮಾಡಕ್ ಆಗೋದು. ಸೊ ಆದ ಕಾರಣಕ್ಕೆ ಅಷ್ಟು ಖರ್ಚು ಬರುತ್ತೆ. ಇನ್ನ ಕೆಲವರು ಕೇಳಿದ್ದಾರೆ, ಕಾಂಪೌಂಡ್ ಇದ್ರೆ ಜಾಸ್ತಿ ಮಾಡಿದ್ದೀರಾ, ಕಾಂಪೌಂಡ್ ಇರೋರಿಗೆ ಕಡಿಮೆ ಮಾಡ್ಬೇಕಾಗಿತ್ತು ನೀವು ಅಂತ. ಕಾಂಪೌಂಡ್ ಕಟ್ಟಿರೋದು ಒಳ್ಳೇದೇ, ಸ್ವಾಗತ ಮಾಡ್ತೇವೆ ನಾವು ಕೂಡ. ದಯವಿಟ್ಟು ಎಲ್ಲರೂ ಕಾಂಪೌಂಡ್ ಕಟ್ಕೊಳ್ಳಿ ಅಂತ ಹೇಳ್ತೇವೆ. ಆಯ್ತು, ಕಾಂಪೌಂಡ್ ಇರೋರಿಗೆ ನೀವು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಜಾಸ್ತಿ ಚಾರ್ಜ್ ಆಗುತ್ತೆ ಅಂದ್ರೆ, ಕಾಂಪೌಂಡ್ ಇದ್ರೆ ಅದನ್ನ ಒಡೆದು ಒಳಗೆ ಎಂಟರ್ ಆಗ್ಬೇಕು, ಬ್ರೇಕಿಂಗ್ ಚಾರ್ಜಸ್ ಬರುತ್ತೆ. ಆ ಕಾರಣಕ್ಕಾಗಿ ಕಾಂಪೌಂಡ್ ಇರೋರಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಅನ್ನ ನಾವು ಕೊಡ್ಲೇಬೇಕಾಗುತ್ತೆ. ಸೊ ಇಷ್ಟು ಹೌದು. ನಮ್ಗೆ JCB ಒಳಕ್ ಹೋಗೋದಕ್ಕೆ ಗೇಟ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಗೇಟ್ ಇಲ್ಲದೆ ಹೋದ್ರೆ ಬ್ರೇಕ್ ಮಾಡ್ಬೇಕಾಗಿ ಬಂದಾಗ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ಗೇಟ್ ಇದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡಬಾರದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಬ್ರೇಕಿಂಗ್ ಇನ್ವಾಲ್ವ್ ಆದ್ರೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್. ಇನ್ನೊಂದು ಹೇಳಿದ್ರು, ಪೆನಲ್ಟಿ ಯಾಕೆ ಹಾಕ್ತೀರಾ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಫಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಪೆನಲ್ಟಿ ಹಾಕಬೇಡಿ. ಫಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಪೆನಲ್ಟಿ ಹಾಕಬೇಡಿ. ಬರೀ ಏನು ಖರ್ಚು ಬರುತ್ತೆ ಆ ಖರ್ಚನ್ನ ಮಾತ್ರ ರಿಕವರಿ ಮಾಡ್ಕೊಳ್ಳಿ. ಸೊ ಪೆನಲ್ಟಿ ಹಾಕೋದಿಲ್ಲ, ಪೆನಲ್ಟಿ ಹಾಕ್ಬೇಡಿ ಅಂತ ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ನಾನು ಒತ್ತಾಯ ಮಾಡಿದ್ದಾನೆ, ಅವರು ಒಪ್ಕೊಂಡಿದ್ದಾರೆ. ಸೊ ನಾವು ಬರೀ ಚಾರ್ಜಸ್ ಅನ್ನ ರಿಕವರಿ ಮಾಡ್ತೇವೆ. ಅಂದ್ರೆ ಏನು ಖರ್ಚಾಗಿದೆ ಆ ಖರ್ಚನ್ನ ಮಾತ್ರ ಜನಗಳಿಂದ ರಿಕವರಿ ಮಾಡ್ತೇವೆ. ಖರ್ಚು ಕೂಡ ನಮ್ಮದು ಜಾಸ್ತಿ ಇದೆ ರೇಟು, ನಾನು ಒಪ್ಕೊಳ್ತೇನೆ. ಹೌದು, ನಮ್ಮ ರೇಟ್ ಜಾಸ್ತಿನೇ. ನೋಡಿದಾಗ ನಮಗೂ ಅನ್ಸುತ್ತೆ ಜಾಸ್ತಿ ಅಂತ. ಎಲ್ಲಿಂದ ಬಂತು ಈ ರೇಟು ಅಂತ ಹೇಳಿದ್ರೆ, ಗೌರ್ಮೆಂಟ್ ಅಲ್ಲಿ SR ರೇಟ್ ಇದೆ. SR ರೇಟ್ ಆಧಾರದ ಮೇಲೆ ಒಂದು ಚದರ ಅಡಿಗೆ ಇಷ್ಟು ಅಂತ ನಿಗದಿ ಆಗ್ಬಿಟ್ಟಿದೆ. ಆ ರೇಟ್ ಅನ್ನ ನಾವಿಲ್ಲಿ ತಗೊಂಡಿದೀವಿ ಬಿಟ್ರೆ, ಯಾವುದು ನಾವು ಏನೋ ಸೃಷ್ಟಿ ಮಾಡಿದ ರೇಟ್ ಅಲ್ಲ ಇದು. ಗೌರ್ಮೆಂಟ್ SR ರೇಟ್ ಅನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಹಾಗೂ ಅಷ್ಟಕ್ಕೂ ಮೀರಿ ಇದು ಜಾಸ್ತಿ ಅಂತ ಅನ್ಸಿದ್ರೆ, ಹೌದು ಇದು ಜಾಸ್ತಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ಜನಗಳಿಗೆ, ದಯವಿಟ್ಟು GBN ಅವ್ರಿಗೆ ನಿಮ್ ಸೈಟ್ ಒಳಗಡೆ ಬರೋದಕ್ಕೆ ಬಿಡಬೇಡಿ. ತಾವೇ ತಮ್ಮ ಸೈಟ್ ಅನ್ನ ಕ್ಲೀನ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ನಾನು ಬೇಕಾದ್ರೆ ಒಂದು ಅಪ್ರಿಸಿಯೇಷನ್ ಲೆಟರ್, ಥ್ಯಾಂಕ್ ಯು ಲೆಟರ್ ಅನ್ನ ಕಳಿಸ್ತೇನೆ. ಯಾಕಂದ್ರೆ ಬೆಂಗಳೂರಿನ ಸ್ವಚ್ಛತೆಗೆ ತಾವು ಸಹಕಾರ ಕೊಡ್ತಾ ಇದ್ದೀರಿ ಅಂತೇಳಿ ನಿಮಗೆ ನಾನು ಬೇಕಾದ್ರೆ ಥ್ಯಾಂಕ್ಸ್ ಲೆಟರ್ ಕಳಿಸ್ಕೊಡ್ತೇನೆ. ಯಾರ್ಯಾರು ಕ್ಲೀನ್ ಮಾಡ್ಕೊಂಡಿದ್ದಾರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಅವ್ರದ್ದು ಪೋಸ್ಟ್ ಮಾಡಿ ಅವ್ರಿಗೆ ನಾನು ಈಗ ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೇನೆ. ಸೊ ನನಗೂ ಕೂಡ ಈ ಖಾಲಿ ಸೈಟ್ ಬಂದು ಕ್ಲೀನ್ ಮಾಡೋ ಕೆಲಸ ನನಗೂ ಬೇಕಾಗಿಲ್ಲ. ನಿಮಗೂ ಇಷ್ಟು ದುಡ್ಡು ಖರ್ಚು ಮಾಡೋದು, ನೀವು ಖರ್ಚು ನಮ್ಗೆ ಕಟ್ಟೋದು ನಿಮಗೂ ಬೇಕಾಗಿಲ್ಲ.
ಕಮ್ಮಿ ಖರ್ಚಿಗೆ ತಾವೇ ಮಾಡ್ಕೊಂಡ್ಬಿಡಿ, ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆವಾಗ ನಾವು ನಿಮ್ಗೆ ಜಾಸ್ತಿ ಚಾರ್ಜ್ ಮಾಡೋದು ಬೇಡ, ಆದ್ರೆ ಬೆಂಗಳೂರು ಸುಧಾರಣೆ ಅಂತೂ ಆಗುತ್ತೆ. ತಾವಾಗಿ ತಾವು ಮಾಡ್ಕೊಂಡ್ರೆ ಅಷ್ಟು ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೇನೆ. ಇದಕ್ಕೆ ಕಾನೂನು ಎಲ್ಲಿದೆ ಅಂತ ಕೇಳ್ತಾರೆ. ಕಾನೂನು ಬಹಳ ಸ್ಪಷ್ಟವಾಗಿದೆ. GBA ಆಕ್ಟ್ ಅಲ್ಲಿ, GBA ಆಕ್ಟ್ ನಲ್ಲಿ ಸೆಕ್ಷನ್ 290 ಮತ್ತು ಸೆಕ್ಷನ್ 274(1) ನಲ್ಲಿ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಖಾಲಿ ನಿವೇಶನವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ನಿವೇಶನ ಮಾಲೀಕರ ಮೊದಲನೇ ಕರ್ತವ್ಯ. ರಿಪೀಟ್ ಮಾಡ್ತೇನೆ, GBA ಆಕ್ಟ್ ಸ್ಪಷ್ಟವಾಗಿದೆ, ಖಾಲಿ ನಿವೇಶನ ಸ್ವಚ್ಛವಾಗಿಟ್ಕೊಳ್ಳೋದು ನಿವೇಶನ ಮಾಲೀಕರ ಕರ್ತವ್ಯ. ಇದು ಕಾನೂನು ಇದ್ರೂ ಕೂಡ ನಾವು ಕಣ್ಣು ಮುಚ್ಕೊಂಡು ಕೂರೋದು ಒಪ್ಪಲಿಕ್ಕೆ ಆಗೋದಿಲ್ಲ. ನನ್ಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾನೂನು ಗೊತ್ತು ಮಾಡಿಸ್ತಾ ಇದ್ದೀವಿ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನನ್ಗೆ ಕಾನೂನು ಗೊತ್ತಿಲ್ಲ ಅಂತೇಳಿ ಸಬೂಬು ಹೇಳ್ಬೇಡಿ ದಯವಿಟ್ಟು. ನೀವು ನನ್ನನ್ನ ಎಷ್ಟು ಬೇಕಾದ್ರೂ ಬೈಕೊಳ್ಳಿ, ಆದ್ರೆ ನಾನು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ? ಈ ಸೈಟು ಕ್ಲೀನ್ ಮಾಡೋದ್ರಿಂದ ಹ್ಯಾರಿಸ್ ಅವ್ರಿಗೆ ಏನು ಲಾಭ ಇಲ್ಲ, ನನಗೆ ಏನು ಲಾಭ ಇಲ್ಲ, ಆದ್ರೆ ಬೆಂಗಳೂರು ಸುಧಾರಣೆ ಆಗುತ್ತೆ, ವಾಸ ಮಾಡೋ ಜನಗಳಿಗೆ ಒಳ್ಳೆ ಆರೋಗ್ಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಹತ್ರ ಬೈಸ್ಕೊಂಡು ನಾನು ಕೆಲಸ ಮಾಡಬೇಕು ಅಂದ್ರೆ ನನಗೆ ನನ್ನ ಸ್ವಾರ್ಥ ಇದ್ರೆ ಪರವಾಗಿಲ್ಲ, ಸ್ವಾರ್ಥ ಇಲ್ಲ. ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಾರ್ವಜನಿಕ ಜಾಗದಲ್ಲಿ ನೀವು ಗೌರ್ಮೆಂಟ್ ಅವ್ರು ಕ್ಲೀನ್ ಮಾಡಿ, ಪ್ರೈವೇಟ್ ಸೈಟ್ ಅಲ್ಲಿ ಜನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸುಧಾರಣೆಗೆ ದಯವಿಟ್ಟು ಜಸ್ಟ್ ಕ್ಲೀನ್ ಮಾಡಿ, ನಿಮ್ಮ ಸೈಟ್ ಅನ್ನ ತಾವು ಮಾಡಿಕೊಂಡು ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ. ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದೀರಾ. ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಒಟ್ಟು ಎಷ್ಟು ನಿವೇಶನಗಳ ಗುರುತು ಮಾಡಿರೋದು? ಜುಲೈ 15ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಎಲ್ಲರಿಗೂ ಮನವಿ ಮಾಡಿದೆ. ಸಾರ್ವಜನಿಕ ಜಾಗಗಳಲ್ಲಿ ಸುರಿದಿರುವ ಡೆಬ್ರೀಸು, ಕಳೆ ನಾವು ಪಾಲಿಕೆ ವತಿಯಿಂದ ಕ್ಲೀನ್ ಮಾಡ್ತೇವೆ. ಪಾಲಿಕೆ ಒಂದೇ ಅಲ್ಲ, ಮೆಟ್ರೋ, ಕೆ-ರೈಡು, ಹಾಗೆ KADB, PDA, ಬೆಸ್ಕಾಮು ಇವೆಲ್ಲ ಸೇರ್ಕೊಂಡು ಸಾರ್ವಜನಿಕ ಜಾಗದಲ್ಲಿ ಇರುವಂತಹ ಡೆಬ್ರಿಸ್, ಲೆಗೆಸಿ ಸುಮಾರು ವರ್ಷಗಳಿಂದ ಸುರಿದಿರೋದನ್ನ ನಾವು ಕ್ಲಿಯರ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಅವರವರ ಸ್ವಂತ ಜಾಗಗಳು, ಖಾಲಿ ನಿವೇಶನಗಳಲ್ಲಿ ಡೆಬ್ರೀಸು ಅಥವಾ ಕಳೆ ಇದ್ರೆ ತಾವು ಸಾರ್ವಜನಿಕರು ತಮ್ಮ ಜಾಗವನ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಜುಲೈ 15ನೇ ತಾರೀಕಿಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿ ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡಿದ್ದೆ ಎಲ್ಲರಿಗೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನ ದಯವಿಟ್ಟು ತಮ್ಮ ಸೈಟ್ ಅನ್ನ ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು. ನಾನು ಮಧ್ಯದಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸರ್ಕಾರದ ಅಧಿಕೃತ ನೋಟಿಸ್ಗಳ ಮುಖಾಂತರ ಸಾರ್ವಜನಿಕರಿಗೆ ಪದೇ ಮನವಿ ಮಾಡಿದ್ದೇವೆ, ನಿಮ್ಮ ಜಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಯೋಜನೆಗಳಡಿ ಸೈಟ್ ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಯಾವ ರೀತಿ ನಿರ್ಣಯ ಮಾಡಿದ್ದಾರೆ? ಈಗ ಮುಖ್ಯಮಂತ್ರಿಗಳು ತಮ್ಮದೇ ಆದಂತ ಆಲೋಚನೆಯನ್ನ ಅದ್ರ ಬಗ್ಗೆ ಹೇಳಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. PDA ಆಕ್ಟ್ ಇದೆ, PDA ಆಕ್ಟ್ ಅಲ್ಲಿ ಅವರೇ ಹೇಳ್ತಾರೆ 4 years ಅಲ್ಲಿ ಕಟ್ಟಲಿಲ್ಲ ಅಂದ್ರೆ ವಾಪಸ್ ತಗೋಬಹುದು. ಆಕ್ಟ್ ಅಲ್ಲಿ ಇದೆ, ಇದು ತಗೊಳಕ್ ಪ್ರಾರಂಭ ಮಾಡಿದ್ರೆ ಮತ್ತೆ ಇದೇ ತರ ಅದು ಸ್ಟಾರ್ಟ್ ಆಗ್ತದೆ. ಆಕ್ಚುಲಿ ಜನನೇ ಈಗ, ಯಾಕಂದ್ರೆ ಇದು ಸಾಮಾನ್ಯ ಜನಕ್ಕೆ ಮನೆ ಕಟ್ಟಿಗೆ ಕೊಟ್ಟಿರೋದು, ಅವ್ರ ಕಟ್ಟೆನೆ ಖಾಲಿ ಹಿಡ್ಕೊಳ್ಳೋದು ಕಾನೂನು ಅಡಿಯಲ್ಲಿ ಸರಿ ಅಲ್ಲ. ಅದು ಇನ್ನೂ ನಾವ್ ಅದ್ರ ಬಗ್ಗೆ ಇದ್ ಮಾಡಿಲ್ಲ, ಅದನ್ನ ಮುಂದೆ ಮಾಡೋಣ. ಈಗ ಇರ್ಲಿ, ಸಡನ್ ಆಗಿ ಎಲ್ಲ ಮಾಡಕ್ ಆಗಲ್ವಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಬಿಟ್ಟು ಮಾಡೋಣ. ಈಗೆಲ್ಲ ಕ್ಲೀನ್ ಮಾಡ್ಲಿ, ಇದು ಮೆಸೇಜ್ ಹೋಗ್ಲಿ ನಿಮ್ ಮುಖಾಂತರ. ಖಾಲಿ ಇಟ್ಟರೆ ಮತ್ತೆ ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಿ ವಾಪಸ್ ತಗೊಳ್ಳೋದು ಕಾನೂನಲ್ಲಿದೆ. ಸರ್ಕಾರ ಏನು ಹೊಸದಾಗಿ ಏನು ಕಾನೂನು ಮಾಡಬೇಕಾಗಿಲ್ಲ ಅದಕ್ಕೆ. ಸೊ ಅದನ್ನು ಸ್ವಲ್ಪ ಆದಷ್ಟು ಬೇಗ ಮನೆಗೆ ಕಟ್ಕೊಳ್ಳುವಂಥದ್ದು ಎಲ್ಲರೂ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಮೈಸೂರು ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ,
ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಪಾರ್ಕ್ ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮನವಿ. ಬೆಂಗಳೂರಲ್ಲಿ ಈಗ ಕಮ್ಮಿ ಇದೆ ಪಾರ್ಕ್. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ. ಮತ್ತೊಂದು ಪ್ರಶ್ನೆ ಸರ್, ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು ಇವೆಲ್ಲವೂ ಕೂಡ ತ್ಯಾಜ್ಯ ವಿಲೇವಾರಿ ಹೇಗ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ, ಇದಕ್ಕೆ ಗೊತ್ತಾಗ್ತಿಲ್ಲ. ಹಾಗಾಗಿ ಅವರು ನೀವು GBI ಕೊಡಬೇಕು ಅಂತ ಕೂಡ ಹೇಳಿದ್ರು ಕೂಡ ಕೊಡ್ತಾ ಇಲ್ಲ, ಅವ್ರು ಸ್ವತಃ ಹೇಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಂತಹ ಪ್ರಕರಣಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಬಲ್ಕಲ್ಲಿ ಕಸ ಕೊಡೋ ವಿಚಾರ ಸಂಬಂಧಪಟ್ಟಂತೆ ಏನ್ ನಿರ್ಣಯ ತೆಗೆದುಕೊಳ್ತೀರಾ? ಹೋಟೆಲ್ಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಏನ್ ಇವತ್ತು ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ. ಆದ್ರೂ ಯಾಕಂದ್ರೆ ಅದ್ರ ಬಗ್ಗೆ ಕಸದ್ದು ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವತ್ತು ಈ ಸಬ್ಜೆಕ್ಟ್ ಆದ್ರೂ ನಿಮ್ಗೆ ಸಂಕ್ಷಿಪ್ತವಾಗಿ ನೀವು ಕೇಳಿದ್ರಿಂದ ಹೇಳ್ತೇನೆ. ಸುಮಾರು ಬಲ್ಕ್ ಜನರೇಟರ್ ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ನಮ್ಮ ಲೋಕಲ್ ಮನೆ ಕಸ ಕಲೆಕ್ಟ್ ಮಾಡೋರ್ ಕೈಗೆ ಕಸ ಕೊಡ್ತಾ ಇದ್ದಾರೆ. ಇದು ಇಲ್ಲೀಗಲ್. ಆದ್ರಿಂದಾನೇ ಕಸ ನಿರ್ವಹಣೆ ಜನಗಳದ್ದು ಮನೆ ಬಾಗಿಲಿಗೆ ಹೋಗಿ ಇವ್ರು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದ್ರೆ, ಬಲ್ಕ್ ಜನರೇಟರ್ ಕೂಡ ಇವ್ರ ಕೈಗೆ ಕೊಟ್ಟು ಆ ಇರೋ ಕೆಪಾಸಿಟಿ ಎಲ್ಲ ಬಲ್ಕ್ ಜನರೇಟರೇ ಕೊಟ್ಬಿಟ್ರೆ ಕಸ, ಇನ್ನ ಮನೆಯಿಂದ ಕಸ ಕಲೆಕ್ಟ್ ಮಾಡಕ್ ಆಗದೆ ಅವರು ತಗೊಂಡ್ ಬಂದು ರೋಡ್ ಸೈಡ್ ಅಲ್ಲಿ ಬಿಸಾಕುವಂತದ್ದು ಆಗ್ತಾ ಇದೆ. ಈ ಒಂದು ನೆಕ್ಸಸ್ಗೆ ಕಡಿವಾಣ ಹಾಕ್ತೇವೆ. ಮುಂದಿನ ದಿನ ಹೇಗೆ ಕಡಿವಾಣ ಹಾಕ್ತೀವಿ ಅನ್ನೋದು ತಮ್ಮ ಜೊತೆ ಮುಂದಿನ ದಿನ ಗಡುವು ಕೊಟ್ಟಿಲ್ಲ. ಈಗ ಅವರು ಡೆವಲಪರ್ ತಪ್ಪಾಗಿದೆ ಅಂತೇಳಿ ಅವರೇ ಮುಂದೆ ಬಂದು ಏನೋ ಅನಾಹುತ ಆಗೋದಕ್ಕೆ ಮೊದಲೇ ಅವರು ನಾವು ಕಟ್ಟಿರೋ ಬಿಲ್ಡಿಂಗ್ ಅನ್ನೇ ತೆಗೆದು ಮತ್ತೆ ಕಟ್ತೀವಿ ಅಂತ ಹೇಳಿದಾಗ ಅವರು ಎಲ್ಲೋ ಒಂದ್ ಕಡೆ ಹಿಂದೆ ಎಚ್ಚರ ತಪ್ಪಿದ್ದಾರೆ. ಆದ್ರೆ ಅರಿವು ಬಂದ ಮೇಲೆ ಇವತ್ತಾದ್ರೂ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟೋ ಜನ ಎಲ್ಲ ಬಿದ್ದೋಗಿದ್ಮೇಲೆನೂ ಕೂಡ ಎಷ್ಟು ಬಿಲ್ಡಿಂಗ್ಗಳು ಬಿದ್ದೋಗಿದಾವೆ ಬೆಂಗಳೂರಿನಲ್ಲಿ, ಕ್ವಾಲಿಟಿ ಇಲ್ಲದೆ ಕಟ್ಟಿ, ಸರಿಯಾಗಿ ಡಿಸೈನು ಸ್ಟ್ರಕ್ಚರು ನೋಡದೆ ಕಟ್ಟಿ ಬಿದ್ದೋಗಿದ್ದಾವೆ. ಪುಣ್ಯಕ್ಕೆ ಇಲ್ಲಿ ಇದು ಸ್ವಲ್ಪ ಸ್ಟ್ರಕ್ಚರಲ್ ವೀಕ್ನೆಸ್ ಇದೆ ಅಂತ ಡೆವಲಪರೇ ಅರ್ಥ ಮಾಡಿಕೊಂಡು ಅವರೇ ಪರ್ಮಿಷನ್ ತಗೊಂಡು ನಾವೇ ಡೆಮಾಲಿಷನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೇರೆ ಹೊಸ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಮುಂದೆ ಬಂದಿರೋದು ಸಮರ್ಥನೀಯ ಅಲ್ಲದೆ ಹೋದ್ರು ಕೂಡ ಅಟ್ಲೀಸ್ಟ್ ಸಮಾಧಾನಕರ ಅಂತ ಆದ್ರೂ ಹೇಳ್ಬೋದು. ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಸೈಂಟಿಸ್ಟ್ ಅಲ್ಲಿ ರಿಪೋರ್ಟ್ ಫೇಲ್ಯೂರ್ ಬಂದಾಗ NOC ಅಲ್ಲಿ ಹೇಗೆ ವಿತರಣೆ ಮಾಡೋದು ಕಟ್ಟಡಕ್ಕೆ ಅನ್ನೋದು ಪ್ರಶ್ನೆ ಬರ್ತದೆ. ಇಲ್ಲ, ನಾನು ವಿಚಾರಿಸದೆ ಇದನ್ನ ನಮ್ಮ ಚೀಫ್ ಕಮಿಷನರು ಇಲ್ಲೇ ಇದ್ದಾರೆ. ನಾವು OC ಕೊಡುವಾಗ ಅವರೇ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ನಮ್ಗೆ. ಅದರ ಆಧಾರದ ಮೇಲೆ ನಾವು OC ಕೊಡ್ತೇವೆ. ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಅವರೇ ತಗೊಂಡ್ ಬಂದು ಕೊಡ್ತಾರೆ. ಸೊ ಈಗ ಈ ಅನುಭವದ ಹಿನ್ನೆಲೆಯಲ್ಲಿ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಫಿಟ್ನೆಸ್ ಅನ್ನು ಕೂಡ ಸರಿಯಾಗಿ ವೆರಿಫೈ ಮಾಡ್ಕೋಬೇಕು. ಅದನ್ನ ಕಾನೂನಲ್ಲಿ ಏನ್ ಬದಲಾವಣೆ ತರಬೇಕು ವಿಚಾರ ಮಾಡಿ ಅಂತ ಹೇಳಿದ್ದೇನೆ. ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಮುಂದಿನ ದಿನಗಳಲ್ಲಿ ಮರುಕಳಿಸದ ಹಾಗೆ ಪ್ರಿವೆಂಟಿವ್ ಸ್ಟೆಪ್ಸ್ ಕಡೆಗೆ ಗಮನ ಕೊಡ್ತೇವೆ. ಬಿಲ್ಡಿಂಗ್ ಫಿಟ್ನೆಸ್ ಬಂದಿದೆ, ತೆರವಾದ ಮೇಲೆ ಕೆಲವರು ವಾಪಸ್ ಬರ್ತಿದ್ದಾರೆ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅಂತ ಕಡೆ ನಮ್ಮ ಅಧಿಕಾರಿಗಳಿಗೆ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂತ ಕಡೆ ದುಬಾರಿ ಶುಲ್ಕ ಹಾಕೋದಾಗ್ಲಿ ಅಥವಾ ಮೆಟೀರಿಯಲ್ ಸೀಸ್ ಮಾಡೋದಕ್ಕೂ ಕೂಡ ನೀವು ಹಿಂದೆ ಸರಿಯಬೇಡಿ. ಒಳ್ಳೆ ಮಾತಲ್ಲಿ ಹೇಳಿ ನೋಡಿ ನಿಮ್ಮ, ಯಾಕಂದ್ರೆ ಬಡವ್ರದ್ದು ಅವ್ರ ಸಂಪಾದನೆ ಕಿತ್ಕೊಳ್ಳೋ ಉದ್ದೇಶ ನಮ್ಗೆ ಇಲ್ಲ. ಆದ್ರೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ತಮ್ಮಕ್ಕಿ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಪೆನಾಲ್ಟಿನೂ ಹಾಕ್ಬೇಕಾಗುತ್ತೆ, ಆಮೇಲೆ ಮೆಟೀರಿಯಲ್ ಸೀಸು ಮಾಡ್ಬೇಕಾಗುತ್ತೆ. ನಾನು ಅವ್ರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈ ರೀತಿ ಪದೇ ಪದೇ ಸರ್ಕಾರದ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಂಘರ್ಷಕ್ಕೆ ಇಳಿಯಬೇಡಿ, ಸಹಕಾರ ಕೊಡಿ, ನಿಮ್ ಪರವಾಗಿ ನಾವ್ ಇರ್ತೇವೆ. ಆದ್ರೆ ಸಂಘರ್ಷಕ್ಕೆ ಇಳಿದ್ರೆ ಕಾನೂನಿನ ಕ್ರಮ ಜರುಗಿಸ್ಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಕು.